ದ್ವಿತೀಯ ಪಿಯುಸಿ ಶೈಕ್ಷಣಿಕ ವರ್ಷದ ಮೊದಲ ದಿನ. ಹೊಸ ಕನಸುಗಳು, ಹೊಸ ಗುರಿಗಳು ಮತ್ತು ಹೊಸ ಆಶಯಗಳೊಂದಿಗೆ ನಾವು ಮತ್ತೊಂದು ಅಧ್ಯಾಯವನ್ನು ಆರಂಭಿಸುತ್ತಿದ್ದೇವೆ. ಮೊದಲಿಗೆ ನಿಮ್ಮ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ನೀವು ಈಗ ನಿಮ್ಮ ವಿದ್ಯಾರ್ಥಿ ಜೀವನದ ಅತ್ಯಂತ ಮಹತ್ವದ ಹಂತಕ್ಕೆ ಬಂದಿದ್ದೀರಾ. ದ್ವಿತೀಯ ಪಿಯುಸಿ ಎಂದರೆ ಕೇವಲ ಒಂದು ತರಗತಿಯಲ್ಲ, ಇದು ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ಒಂದು ಮಹತ್ವದ ತಿರುವು. ಕಳೆದ ವರ್ಷ ನೀವು ಅನೇಕ ಅನುಭವಗಳನ್ನು ಪಡೆದಿದ್ದೀರಿ. ಕೆಲವರು ಉತ್ತಮ ಅಂಕಗಳನ್ನು ಪಡೆದಿದ್ದೀರಿ, ಕೆಲವರು ಕಷ್ಟಗಳನ್ನು ಎದುರಿಸಿದ್ದೀರಿ. ಆದರೆ ಜೀವನದಲ್ಲಿ ಗೆಲುವು ಎಂದರೆ ಯಾವಾಗಲೂ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಪಡೆಯುವುದಲ್ಲ. ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯವೇ ನಿಜವಾದಂತಹ ಗೆಲುವು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಒಂದೊಂದು ವಿಶೇಷವಾದಂತಹ ಪ್ರತಿಭೆ ಇರುತ್ತದೆ. ಕೆಲವರು ಓದಿನಲ್ಲಿ ಉತ್ತಮರಾಗುತ್ತಾರೆ, ಕೆಲವರು ಕ್ರೀಡೆಯಲ್ಲಿ, ಕೆಲವರು ಕಲೆಯಲ್ಲಿ, ಮತ್ತೊಬ್ಬರು ನಾಯಕತ್ವದಲ್ಲಿ. ಆದರೆ ನಿಮ್ಮನ್ನು ನೀವು ಎಂದಿಗೂ ಕಡಿಮೆ ಎಂದು ಭಾವಿಸಬೇಡಿ. ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆ ಇದ್ದರೂ ನಾಳೆ ನೀವು ದೊಡ್ಡ ಸಾಧನೆ ಮಾಡಬಹುದು. ಈ ಒಂದು ವರ್ಷ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಈ ವರ್ಷ ನೀವು ಮಾಡುವ ಪರಿಶ್ರಮ ನಿಮ್ಮ ಭವಿಷ್ಯದ ನೆಲೆಯನ್ನ ನಿರ್ಮಿಸುತ್ತದೆ. ನೀವು ವೈದ್ಯರಾಗಬಹುದು, ಇಂಜಿನಿಯರ್ ಆಗಬಹುದು, ಶಿಕ್ಷಕರಾಗಬಹುದು, ಅಧಿಕಾರಿಯಾಗಬಹುದು. ಆದರೆ ಅದರೆಲ್ಲರ ಆರಂಭ ಇಂದಿನಿಂದ, ಇಲ್ಲಿಂದ. ವಿದ್ಯಾರ್ಥಿಗಳೇ, ಇಂದಿನ ಕಾಲದಲ್ಲಿ ಗಮನವನ್ನು ಬೇರೆ ಕಡೆಗೆ ತಿರುಗಿಸ್ತಕ್ಕಂಥ ಅನೇಕ ವಿಷಯಗಳಿವೆ. ಮೊಬೈಲ್, ಸಾಮಾಜಿಕ ಜಾಲತಾಣ, ಅನಗತ್ಯ ಒತ್ತಡ ಇವೆಲ್ಲವೂ ನಿಮ್ಮ ಸಮಯವನ್ನು ಕದಿಯುತ್ತೆ. ಆದರೆ ಸಮಯದ ಮೌಲ್ಯವನ್ನು ಅರಿತವರು ಮಾತ್ರ ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ತಲುಪಬಲ್ಲರು. ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿದರೆ ದೊಡ್ಡ ಸಾಧನೆ ಮಾಡಲು ಸಹಾಯಕವಾಗುತ್ತದೆ. ನಿಯಮಿತ ಅಭ್ಯಾಸ, ಸಮಯ ಪಾಲನೆ, ಶಿಸ್ತು ಇವು ಯಶಸ್ಸಿನ 3 ಸ್ತಂಭಗಳು. ಇನ್ನೊಂದು ಮುಖ್ಯ ವಿಷಯ, ಅಂಕಗಳು ಜೀವನದ ಒಂದು ಭಾಗ ಮಾತ್ರ. ಒಳ್ಳೆಯ ಹೃದಯ, ಒಳ್ಳೆಯ ನಡತೆ, ಹಿರಿಯರ ಮೇಲಿನ ಗೌರವ, ಸ್ನೇಹಿತರೊಡನೆ ಸಹಕಾರ ಇವೇ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನ ರೂಪಿಸುತ್ತದೆ. ಕೆಲವೊಮ್ಮೆ ಒತ್ತಡಗಳು ಬರುತ್ತವೆ, ಭಯವಾಗುತ್ತದೆ, ನಾನು ಮಾಡಬಹುದೇ ಎಂಬ ಅನುಮಾನ ಕಾಡುತ್ತದೆ. ಈ ಸಮಯದಲ್ಲಿ ಒಂದು ವಿಷಯವನ್ನ ನೆನಪಿಟ್ಕೊಳ್ಳಿ, ನೀವು ಒಬ್ಬರಲ್ಲ. ನಿಮ್ಮ ಶಿಕ್ಷಕರು, ನಿಮ್ಮ ಪೋಷಕರು ಮತ್ತು ನಮ್ಮ ಕಾಲೇಜ್ ನಿಮ್ಮ ಜೊತೆ ಸದಾ ಇರುತ್ತದೆ. ಪ್ರಶ್ನೆ ಕೇಳಲು ಹೆದರಬೇಡಿ, ಕಲಿಕೆಯಲ್ಲಿ ತಪ್ಪು ಮಾಡಲು ಹೆದರಬೇಡಿ. ಯಾಕೆಂದರೆ ತಪ್ಪುಗಳಿಂದಲೇ ಕಲಿಕೆ ಆರಂಭವಾಗುತ್ತದೆ. ನಮ್ಮ ಆಶಯ ಏನೆಂದರೆ ನೀವು ಕೇವಲ ಪರೀಕ್ಷೆಯಲ್ಲಿ ಪಾಸ್ ಆಗುವುದಲ್ಲ, ಒಳ್ಳೆಯ ಮಾನವರಾಗಿ ಸಮಾಜದಲ್ಲಿ ಬೆಳಗಬೇಕು. ಈ ವರ್ಷವನ್ನು ಕೇವಲ ಅಂಕಗಳಿಗಾಗಿ ಅಲ್ಲ, ನಿಮ್ಮ ಕನಸುಗಳಿಗಾಗಿ ಬದುಕಿರಿ. ನಾನು ಈ ಪದವನ್ನು ರಿಪೀಟ್ ಮಾಡ್ತೇನೆ. ಈ ವರ್ಷವನ್ನು ಕೇವಲ ಅಂಕಗಳಿಗೆ ಮಾತ್ರವಲ್ಲ, ನಿಮ್ಮ ಕನಸುಗಳಿಗಾಗಿ ಬದುಕಿ. ಪ್ರತಿದಿನ ಉತ್ಸಾಹದೊಂದಿಗೆ ಪ್ರಾರಂಭಿಸಿ. ನಿಮ್ಮ ಮೇಲೆ ನಂಬಿಕೆ ಇಡಿ, ಪರಿಶ್ರಮವನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಯಶಸ್ಸು ಖಂಡಿತ ನಿಮ್ಮನ್ನು ಹುಡುಕಿ ಬರುತ್ತದೆ. ಈ ಶೈಕ್ಷಣಿಕ ವರ್ಷ ನಿಮ್ಮ ಜೀವನದ ಅತ್ಯುತ್ತಮ ಮತ್ತು ಸ್ಮರಣೀಯ ವರ್ಷವಾಗಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಕನಸುಗಳು ನೆರವೇರಲಿ. ನಿಮ್ಮ ಪೋಷಕರಿಗೆ ನೀವು ಹೆಮ್ಮೆಯಾಗಿರಿ. ನಮ್ಮ ಕಾಲೇಜಿನ ಗೌರವವನ್ನು ಹೆಚ್ಚಿಸಿ. ಕೊನೆಯಲ್ಲಿ ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಒಂದು ಗ್ರಾಮದಲ್ಲಿ 2 ವಿದ್ಯಾರ್ಥಿಗಳು ಓದುತ್ತಿದ್ದರು. ಒಬ್ಬ ವಿದ್ಯಾರ್ಥಿ ಯಾವಾಗಲೂ ತನ್ನನ್ನು ತಾನು ಬುದ್ಧಿವಂತ ಎಂದು ಭಾವಿಸಿಕೊಳ್ಳುತ್ತಿದ್ದ. ಇನ್ನೊಬ್ಬ ವಿದ್ಯಾರ್ಥಿ ಸಾಮಾನ್ಯ ವ್ಯಕ್ತಿಯಾಗಿದ್ದ. ಆದರೆ ಅವನಿಗೆ ಒಂದು ಒಳ್ಳೆ ಗುಣ ಇತ್ತು. ಅವನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡುತ್ತಿದ್ದ. ಪರೀಕ್ಷೆಗಳ ಹತ್ತಿರ ಬಂದಾಗ ಮೊದಲ ವಿದ್ಯಾರ್ಥಿ ಆತ್ಮವಿಶ್ವಾಸ ಇದ್ದರೂ ನಿಯಮಿತ ಓದನ್ನು ಮಾಡಿರಲಿಲ್ಲ. ಇನ್ನೊಬ್ಬ ವಿದ್ಯಾರ್ಥಿ ಸಾಮಾನ್ಯನಾಗಿದ್ದರೂ ಅವನು ಪ್ರತಿದಿನ ನಿಯಮಿತವಾಗಿ ಓದುತ್ತಿದ್ದ, ಶಿಕ್ಷಕರನ್ನು ಪ್ರಶ್ನಿಸುತ್ತಿದ್ದ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದ. ಕೊನೆಯಲ್ಲಿ ಫಲಿತಾಂಶ ಬಂದಾಗ ಎಲ್ಲರೂ ಆಶ್ಚರ್ಯಪಟ್ಟರು.
ದೊಡ್ಡ ಪ್ರತಿಭಾವಂತನೆಂದು ಭಾವಿಸಿದ ವಿದ್ಯಾರ್ಥಿಗಿಂತ ಪ್ರತಿದಿನ ಶ್ರಮ ಪಟ್ಟ ವಿದ್ಯಾರ್ಥಿಯೇ ಹೆಚ್ಚಿನ ಯಶಸ್ಸನ್ನು ಪಡೆದಿದ್ದಾರೆ. ಆ ಸಮಯದಲ್ಲಿ ಅವರ ಶಿಕ್ಷಕರು ಒಂದು ಮಾತು ಹೇಳ್ತಾರೆ, ಪ್ರತಿಭೆ ನಿಮಗೆ ಆರಂಭ ಕೊಡಬಹುದು, ಆದರೆ ಪರಿಶ್ರಮವನ್ನೇ ನಿಮ್ಮನ್ನು ಗುರಿಯವರೆಗೆ ಕರೆದೊಯ್ಯುತ್ತದೆ. ವಿದ್ಯಾರ್ಥಿಗಳೇ, ಈ ಕಥೆಯ ಅರ್ಥ ತುಂಬಾ ಸರಳ. ನಿಮ್ಮಲ್ಲಿ ಯಾರೇ ಆಗಲಿ, ಈಗ ನಿಮ್ಮ ಅಂಕಗಳು ಹೇಗಿದ್ದರು, ನಿಮ್ಮ ಹಿನ್ನೆಲೆ ಏನೇ ಆಗಿದ್ದರು, ನಿಯಮಿತ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ಧೈರ್ಯ ಇದ್ದರೆ ನೀವು ಖಂಡಿತ ಯಶಸ್ಸಿಗೆ ತುಂಬಾ ಹತ್ತಿರದಲ್ಲಿರುತ್ತೀರಿ. ಒಂದು ಸಣ್ಣ ಬೀಜ ದೊಡ್ಡ ಮರವಾಗುವ ಸಮಯ ಬೇಕು. ಹಾಗೆಯೇ ನಿಮ್ಮ ಪ್ರತಿದಿನದ ಸಣ್ಣ ಪ್ರಯತ್ನಗಳು ನಾಳೆ ದೊಡ್ಡ ಯಶಸ್ಸನ್ನ ಕೊಡುತ್ತವೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ಮೊದಲನೇದಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಎರಡನೇದಾಗಿ ಪ್ರತಿದಿನ ಹೊಸದಾಗಿ ಕಲಿಯಿರಿ. ಮೂರನೆಯದಾಗಿ ಕನಸುಗಳನ್ನ ಕೈಬಿಡಬೇಡಿ. ಒಂದು ದಿನ ನಿಮ್ಮ ಯಶಸ್ಸು ನಿಮ್ಮ ಕಥೆಯನ್ನ ಜಗತ್ತಿಗೆ ಹೇಳುತ್ತದೆ. ಈ ಮೂರನ್ನ ನೀವು ಅನುಭವಿಸಿದ್ರೆ, ಈ ಮೂರನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಸಮಯವನ್ನು ವ್ಯರ್ಥ ಮಾಡದೇ ಇರೋದು, ಪ್ರತಿದಿನ ಹೊಸದನ್ನ ಕಲಿಯೋದು, ಮತ್ತೆ ನಿಮ್ಮ ಕನಸನ್ನ ಕೈ ಬಿಡದೆ ಇರೋದು, ಈ ಮೂರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮ ಕಥೆಯನ್ನ ಇಡೀ ಜಗತ್ತಿಗೆ ಹೇಳ್ತದೆ. ಸೊ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಶುಭವಾಗಲಿ.